ನಮಸ್ಕಾರ ವೀಕ್ಷಕರೇ, ಪಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಆಧುನಿಕತೆ ತಂತ್ರಜ್ಞಾನದ ಅಬ್ಬರದ ನಡುವೆಯೂ ಬಿದಿರಿನ ಉತ್ಪನ್ನಗಳು ತನ್ನದೇ ಆದ ಮೌಲ್ಯ ಉಳಿಸಿಕೊಳ್ಳುವಲ್ಲಿ ಸಫಲವಾಗಿದ್ದರೂ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಇಲ್ಲದಂತಾಗಿ ಬಿದಿರಿನಿಂದ ತಯಾರಾಗುತ್ತಿದ್ದ ವಸ್ತುಗಳ ಉದ್ಯಮ ನಷ್ಟದ ಹಾದಿಗೆ ಬಂದು ನಿಂತಿದೆ. ಕುಶಲಕರ್ಮಿಗಳಿಗೆ ಬಿದಿರಿನ ಅಲಭ್ಯತೆ ಹಾಗೂ ಮಾರುಕಟ್ಟೆಯ ಕೊರತೆಯಿಂದಾಗಿ ಬದುಕುವುದು ಸ್ತರವಾಗಿದೆ. ಎಸ್, ತಂತ್ರಜ್ಞಾನ ಬೆಳೆದಂತೆ ಗ್ರಾಮೀಣ ಜನರು ಬಳಸುತ್ತಿದ್ದ ನಿತ್ಯ ಬಳಕೆಯ ಪ್ಲಾಸ್ಟಿಕ್ನ ವಸ್ತುಗಳು ಕಡಿಮೆ ದರಕ್ಕೆ ಮಾರುಕಟ್ಟೆಗೆ ಲಗ್ಗೆ ಇಟ್ಟು ಮೋಡಿ ಮಾಡಿದ್ರು. ಪಾರಂಪರಿಕವಾಗಿ ಮನುಷ್ಯನ ಬದುಕಿನಲ್ಲಿ ಹುಟ್ಟಿನಿಂದ ಸಾಯುವವರೆಗೂ ಬಿದಿರು ಅತ್ಯವಶ್ಯಕ ವಸ್ತುವಾಗಿ ಮಾರುಕಟ್ಟೆಯಲ್ಲಿ ತನ್ನದೇ ಸಾರ್ವಭೌಮತ್ವ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಬಿದಿರು ಉತ್ಪನ್ನಗಳನ್ನು ತಯಾರಿಸುವ ಕುಶಲಕರ್ಮಿಗಳಿಗೆ ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಇಲ್ಲದಂತಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ, ಸೂಲಿಬೆಲೆ, ಜಡಿಗೇನಹಳ್ಳಿ, ಆನುಗೊಂಡನಹಳ್ಳಿ ಹಾಗೂ ಕಸಬಾ ಹೋಬಳಿ ಗ್ರಾಮಗಳ ವ್ಯಾಪ್ತಿಯ ವಿವಿಧ ಕೆರೆ, ಅಂಗಳ ಹಾಗೂ ಅರಣ್ಯ ಪ್ರದೇಶಗಳಲ್ಲಿ ಬಿದಿರನ್ನ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಯುತ್ತಿದ್ದರೂ ಸ್ಥಳೀಯ ಸರ್ಕಾರಗಳು ಬಿದಿರನ್ನ ಸ್ಥಳೀಯ ಕುಶಲಕರ್ಮಿಗಳಿಗೆ ಮಾರಾಟ ಮಾಡುವಲ್ಲಿ ನಿರಾಸಕ್ತಿ ತೋರುತ್ತಿದ್ದು ಅಮೂಲ್ಯವಾದ ಬಿದಿರು ಸಂಪತ್ತು ಲೂಟಿಯಾಗ್ತಾ ಇದೆ. ಆಧುನೀಕರಣವಾಗುತ್ತಿದ್ದರೂ ಹಲವು ಹೊಸ ಆವಿಷ್ಕಾರಗಳ ನಡುವೆಯೂ ಇಂದಿಗೂ ರೇಷ್ಮೆ ಬೆಳೆಗೆ ಚಂದ್ರಿಕೆ, ಚಾಪೆ, ಬುಟ್ಟಿ, ಏಣಿ, ಮೊರ, ಕುರ್ಚಿ ಸೇರಿದಂತೆ ಬಿದಿರಿನ ಇತರ ಮರಗಳಿಗೆ ಹೆಚ್ಚಿನ ಪ್ರಮಾಣದ ಬೇಡಿಕೆ ಇದೆ. ಗುಡಿ ಕೈಗಾರಿಕೆಗಳ ಕುಶಲಕರ್ಮಿಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಬಿದಿರು ಸಿಗದೆ ಬೇರೆ ಬೇರೆ ಪ್ರದೇಶಗಳಿಂದ ದುಪ್ಪಟ್ಟು ದರಕ್ಕೆ ಖರೀದಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ತಲತಲಾಂತರಗಳಿಂದ ಬಿದಿರು ಉತ್ಪನ್ನಗಳನ್ನು ಶ್ರಮವಹಿಸಿ ತಯಾರಿಸುತ್ತಿದ್ದರು. ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇದ್ದರೂ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ. ಕುಲಕಸುಬು ಬಿಡಲಾಗದೆ ಬೇರೆ ಕೆಲಸಗಳತ್ತ ಹೋಗದೆ ಇರದಂತಾಗಿದೆ. ಸರ್ಕಾರ ರಿಯಾಯಿತಿ ದರದಲ್ಲಿ ಆಯಾ ಭಾಗದ ವ್ಯಾಪ್ತಿಯ ಬಿದಿರನ್ನು ಸ್ಥಳೀಯ ಕುಶಲಕರ್ಮಿಗಳಿಗೆ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಿ ಬಿದಿರು ಉತ್ಪನ್ನಗಳಿಗೆ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಿ ಪ್ರೋತ್ಸಾಹ ನೀಡುವಂತಾಗಬೇಕು. ಇಂದಿಗೂ ಪಾಶ್ಚಾತ್ಯ ಸಂಸ್ಕೃತಿಯ ಕೆಲವು ಟ್ಯಾಟೋ ಅಂಗಡಿಗಳಿಗೆ, ಹೋಟೆಲ್, ರೆಸ್ಟೋರೆಂಟ್ಗಳ ಹಾಗೂ ಬ್ಯೂಟಿ ಪಾರ್ಲರ್ಗಳ ಕಿಟಕಿ ಹಾಗೂ ಬಾಗಿಲುಗಳ ತಯಾರಿಕೆಗೆ ಮುಂತಾಗಿ ಬಹುತೇಕ ಕಡೆ ಪರಿಸರ ಸ್ನೇಹಿ ಬಿದಿರನ್ನ ಹೆಚ್ಚಾಗಿ ಬಳಕೆಯಾಗ್ತಾ ಇದೆ. ಬಿದಿರನ್ನೇ ನಂಬಿಕೊಂಡು ವಿವಿಧ ವಸ್ತುಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಾ ಜೀವನ ಸಾಗಿಸುತ್ತಿರುವ ನಷ್ಟದ ಹಾದಿಯಲ್ಲಿರುವ ಹಲವು ಕುಟುಂಬಗಳಿಗೆ ಸರ್ಕಾರ ನೆರವು ನೀಡಬೇಕೆಂಬುದು ಬಿದಿರು ಕುಶಲಕರ್ಮಿಗಳ ಆಗ್ರಹವಾಗಿದೆ. ಆಧುನಿಕತೆಯಿಂದ ಅಳಿವು ಕಂಡ ಅನೇಕ ಉದ್ಯಮಗಳು ಪ್ರಸ್ತುತ ತಂತ್ರಜ್ಞಾನದ ಸ್ಪರ್ಶ ಪಡೆದು ಪುನಃಜೀವನವನ್ನ ಕಂಡ ಅನೇಕ ಉದಾಹರಣೆಗಳನ್ನು ಕಾಣಬಹುದಾಗಿದೆ. ಸದ್ಯ ಬಿದಿರಿನ ಉತ್ಪನ್ನಗಳ ಮಾರುಕಟ್ಟೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಸರ್ಕಾರಗಳು ಆಸಕ್ತಿ ತೋರಿಸಬೇಕಿದೆ. ಬಿದಿರಿನ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಮುಂದುವರಿಯಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ರೂಪಿಸಿಕೊಳ್ಳಬೇಕಿದೆ. ಸ್ಥಳೀಯ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಬಿದಿರು ಬೆಳೆಯಲು ಪ್ರೋತ್ಸಾಹ ನೀಡುವುದರಿಂದ ಕಡಿಮೆ ಜಮೀನಿನಲ್ಲಿ ಹೆಚ್ಚಿನ ಲಾಭ ಗಳಿಸಿ ಆರ್ಥಿಕವಾಗಿ ಪ್ರಗತಿ ಸಾಧಿಸಲು ಸಾಧ್ಯವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಬಿದಿರು ಬೆಳೆ ಅಭಿವೃದ್ಧಿಗೆ ರೈತರಲ್ಲಿ ಜಾಗೃತಿ ಮೂಡಿಸುವಂತಾಗಬೇಕು ಹಾಗೂ ಕುಶಲಕರ್ಮಿಗಳಿಂದ ನೇರವಾಗಿ ಉತ್ಪನ್ನಗಳನ್ನು ಖರೀದಿಸುವ ವ್ಯವಸ್ಥೆ ಕಲ್ಪಿಸಿದಲ್ಲಿ ಕುಶಲಕರ್ಮಿಗಳ ಬದುಕು ಹಸನಾಗುತ್ತದೆ. ಇದು ನಮ್ಮ ಕೆಲಸದ ಬಗ್ಗೆ ಅಂದರೆ ನಾವು ಮ್ಯಾದ್ರು ನಮ್ಮ ಜನಾಂಗ 70 ಮನೆ ಓರಿದ್ದೀವಿ. 70-75 ಜನ ಇದ್ದೀವಿ. ಇವಾಗ ನಮ್ಮ ಕೆಲಸಕ್ಕೆ ವ್ಯಾಪಾರ ನಿಂತೋಗೈತೆ. ನಮ್ಮ ಮಕ್ಕಳನ್ನೆಲ್ಲ ಕೆಲಸಕ್ಕೆ ಕಳಿಸ್ತಾ ಇದ್ದೀವಿ, ಬೇರೆ ಕೆಲಸಕ್ಕೆಲ್ಲ ಕಳಿಸ್ತಾ ಇದ್ದೀವಿ. ಕೆಲವರು ಟೈಲರಿಂಗ್ ಮಾಡ್ತಾರೆ, ಕೆಲವರು ನಮ್ಮ ಕಡಿಮೆ ಮಾಡೋದು ಕೆಲಸ. ಇದು ಬಂದು ಸುಮಾರು ನಾವು ಚಿಕ್ಕ ಹುಡುಗಿಯಿಂದ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ತಾಯಿ ತಂದೆ ಕಳಿಸಿದ್ದು ಇದೆ, ನಮ್ಗೆ ಓದೋಕ್ಕೆ ಕಲಿಸಿಲ್ಲ. ಅದರಿಂದ ಇದನ್ನೇ ಮಾಡ್ತಾಯಿದ್ದೀನಿ. ನಾನು ಮಾಡ್ತೀನಿ ತೊಟ್ಲು, ಮರ, ಮಂಕ್ರಿ ಮಾಡಲ್ಲ ನಾನು. ತೊಟ್ಲು, ಮರ, ಬುಟ್ಟಿಗಳು ಬರುತ್ತಲ್ಲ, ಮದುವೆಗೆ ಬುಟ್ಟಿ, ಪೆಟ್ಟಿ, ಮದುವೆಗೆ ಇದು ತಟ್ಟೆ, ಹುಳ ಮೇಯಿಸ್ತೀವಲ್ಲ ತಟ್ಟೆ, ಅದು ಎಲ್ಲ ಮಾಡ್ತೀವಿ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ರವಿಯನ್, ಪಿಟಿವಿ ನ್ಯೂಸ್ ಕನ್ನಡ, ಬೆಂಗಳೂರು.